ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿತೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಸಾಟರ್ಡೆ ಆಗಿರೋದ್ರಿಂದ ಶನಿವಾರ ಅಲ್ವಾ, ನಾವಿವತ್ತು ಷಣ್ಮುಖ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನಮ್ಮ ಪಾಪುಗೆ 3 ತಿಂಗಳಿಗೆ ಬಿದ್ದಿದೆ. ಸೊ ಅದಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ನೋಡಿ. ಇವತ್ತು ಬೆಳಗ್ಗೆಯಿಂದ ನೋಡ್ರಿ ಇವರೆಲ್ಲ ಹೇಗೆ ಮಲಗಿದ್ದಾರೆ ಅಂತ. ಇವರೆಲ್ಲ ಮಲ್ಕೊಂಡಿದ್ದಾರೆ. ಎಲ್ಲ ಸ್ನಾನ ಮಾಡಿ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. 3 ತಿಂಗಳಿಗೆ ಬಿದ್ದಾದ್ಮೇಲೆ ಹೋಗ್ಬೋದಲ್ಲ ದೇವಸ್ಥಾನಕ್ಕೆ. 3 ಮಂತ್ಸ್ ಆಯಿತು, ಎಲ್ಲೂ ದೇವಸ್ಥಾನಕ್ಕೆ ಹೋಗಲಿಲ್ಲ. ಅದಕ್ಕೆ ಬೆಳಗ್ಗೆನೇ ಇವತ್ತು ಬೇಗ ಎದ್ದು ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಬೇಗ ಎದ್ದು ಒಂದು ಸ್ವಲ್ಪ ಕಾಫಿ ಕುಡಿದು ರೆಡಿ ಆಗೋಣ ಅಂತೇಳಿ ನೆಕ್ಸ್ಟ್ ನಾವು ಟಿಫನ್ ಮಾಡಿ, ಟಿಫನ್ಗೆ ಚಿತ್ರಾನ್ನ ಮಾಡಿದ್ದು ಮನೆಯಲ್ಲಿ. ನಾವು ಇರೋದು ನಮ್ಮ ನಾದಿನಿಯವ್ರ ಮನೆಯಲ್ಲಿ ನೋಡಿ. ಇಲ್ಲಿ ಚಿತ್ರಾನ್ನ ಮಾಡಿದ್ದಾರೆ. ನಾವು ಇಲ್ಲಿ ನಮ್ಮ ನಾದಿನಿ ಮನೇಲಿರೋದು. ಯಾಕೆಂದರೆ ನಮಗೆ 3 ಬಾಣಿತನ ಒಂದೇ ಮನೇಲಿ ಮಾಡಬಾರ್ದು ಅಂತ ಹೇಳಿರತ್ತೆ. ನಾವು ಇಲ್ಲಿ ನಮ್ಮ ನಾದಿನಿ ಮನೇಲಿರೋದು. ಇಲ್ಲಿ ನೋಡಿ ಬೆಳಿಗ್ಗೆ ಟಿಫನ್ ಆದಮೇಲೆ ಇಲ್ಲಿ ಎಲ್ಲ ಮನೇಲಿ ಪೂಜೆ ರೆಡಿ ಮಾಡಿದ್ದು. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ವಿ. ನೋಡಿ ಯಾವ ರೀತಿ ಪೂಜೆ ಮಾಡಿದ್ದಾರೆ ಅಂತ. ಅವ್ರದ್ದು ಮನೆ ದೇವರು ಗವಿರಂಗನಾಥ ಸ್ವಾಮಿ, ಗೌರಂಗಪುರ. ಇದು ನೋಡ್ರಿ ನಮ್ಮ ಸಿದ್ದಪ್ಪನ ಫೋಟೋ, ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ಇವರು. ಇವತ್ತು ಶನಿವಾರ ಆಗಿರೋದ್ರಿಂದ ಅವ್ರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದರು ನೋಡಿ. ಇಲ್ಲಿ ನಮ್ಮ ಮಗ ಹೊರಟಿದ್ದಾನೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ. ಷಣ್ಮುಖ ದೇವಸ್ಥಾನ ಇಲ್ಲೇ ಇದೆ, ಊರಲ್ಲೇ ಇದೆ. ಪಾವಗಡಾದ್ರೂ ಇಲ್ಲಿಗೆ ಹತ್ರ ಕಂಡೆನಡಿಯಿಂದ. ಸೊ ನೋಡಿ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ರೆಡಿಯಾಗಿ ಕೂತಿರೋದು. ನನ್ನ ಮಗಳು ನೋಡ್ರಿ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತೇಳಿ ಖುಷಿಯಾಗಿ ಕುಣಿದಾಡ್ತಿದ್ದಾಳೆ. ಇಲ್ಲಿ ಮನೆ ಮುಂದೆನೇ ಮೇಯ್ನ್ ರೋಡು. ಸೊ ನಾವಿಲ್ಲಿ ಹೊರಗಡೆ ಎಲ್ಲೂ ಬಿಡಲ್ಲ ಹುಡುಗರನ್ನ, ಅದಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ತುಂಬ ಖುಷಿ ಆಯಿತಾರೆ. ಇಲ್ಲಿ ನೋಡಿ ದೇವಸ್ಥಾನದ ಹೊರಗಡೆ ಇಲ್ಲಿ ಶನಿವಾರ ಷಣ್ಮುಖ ದೇವಸ್ಥಾನಕ್ಕೆ ತುಂಬ ಜನ ಬರ್ತಾರೆ. ಸೊ ಅದಕ್ಕೆ ಈ ರೀತಿ ಎಲ್ಲ ಅಂಗಡಿಗಳೆಲ್ಲ ಇಟ್ಕೊಂಡಿರ್ತಾರೆ. ಎಲ್ಲ ಥರದ ಐಟಮ್ಸು ಇಲ್ಲಿ ಸಿಗುತ್ತೆ. ನಾವಿರೋದು ಕಂಡೇನಹಳ್ಳಿಯಲ್ಲಿ, ಅಮರಾಪುರದ ಹತ್ರ, ಈ ಕಡೆ ಧರ್ಮಪುರ ಹತ್ರ ಆಗುತ್ತೆ. ಸೊ ಇಲ್ಲಿ ನೋಡಿ ಇದು ಷಣ್ಮುಖ ದೇವಸ್ಥಾನ. ಇಲ್ಲಿ ಮುಂದ್ಗಡೆ ಇಲ್ಲಿ ಎಳ್ಳು ಬತ್ತಿ ಅದನ್ನು ಹಾಕಿ ಇಲ್ಲಿ ನೋಡಿ ಕೈ ಮುಗಿತಾ ಇದ್ದೀವಿ ನಾವು, ನಾನು ನನ್ನ ಮಕ್ಕಳು, ನಮ್ಮ ನಾದಿನಿ ಈ ಕಡೆ ಸಿಂಧು, 3 ಜನರು ನಾವು ದೇವಸ್ಥಾನಕ್ಕೆ ಅದನ್ನು ಹಾಕಿ ಕೈ ಮುಗಿತಿದ್ದೀವಿ. ನಮ್ಮ ಅತ್ತೆ ಆಲ್ರೆಡಿ ಒಳಗಡೆ ಹೋಗಿದ್ದಾರೆ. ಪಾಪುನ ಕರ್ಕೊಂಡು ಗಾಳಿ ಅಂತೇಳಿ ಒಳಗಡೆ ಹೋಗಿ ಕೂತಿದ್ದಾರೆ. ನಾವು ಕಾಯಿ ತಗೊಂಡು ಹೋಗೋಷ್ಟರಲ್ಲಿ ಲೇಟ್ ಆಯಿತು. ಸೊ ನೋಡಿ ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇದು ನೋಡಿ ಇದು ಹಿಂದ್ಗಡೆ ಬಾಗುದ್ದು ದೇವಸ್ಥಾನ. ಮುಂದೆ ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲೆಲ್ಲ ಫೋಟೋಗಳನ್ನೆಲ್ಲ ಇಟ್ಟಿದ್ದಾರೆ, ಈಶ್ವರ, ಶಿವ ಪಾರ್ವತಿ ಫೋಟೋ ಎಲ್ಲ. ಇದು ಈ ಕಡೆ, ಅದು ಹಿಂದೆ ಬಾಗುದ್ದು. ಒಂದು ರೌಂಡು ಹಿಂಗೆ ತೋರಿಸ್ತಾ ಇರೋದು. ಇದು ವಿಡಿಯೋ ನಾನು ಮಾಡಿರೋದಲ್ಲ, ನಮ್ಮ ನಾದಿನಿ ಮಗ, ಫಸ್ಟ್ನೇ ನಾದಿನಿ ಮಗ ಶ್ರೀನಿಧಿ ಅಂತ ಹೇಳ್ಬಿಟ್ಟು ಅವನೇ ವಿಡಿಯೋ ಮಾಡಿರೋದು. ನಾನು ಇವಾಗ ನೋಡಿ ಇಲ್ಲಿ ಶ್ರೀನಿಧಿ ಅಂತ ಹೇಳಿದ್ನಲ್ಲ, ಅವನೇ ನೋಡ್ರಿ ಕಾಯಿ ಹೊಡಿತಿರೋದು. ಇಲ್ಲಿ ಕಾಯಿ ಹೊಡ್ಕೊಂಡು ಕೊಡ್ತೀನಿ ಕೊಡಕ್ಕ ಅಂತೇಳಿ ಹೊಡಿತಿದ್ದಾನೆ. ಅವನು ಇಲ್ಲೇ ನಮ್ಮ ನಾದಿನಿ ಮನೇಲಿರೋದು. ಯಾಕೆಂದರೆ ನಮ್ಮ ನಾದಿನಿ ಫಸ್ಟ್ನೇ ನಾದಿನಿ, ಲಾಸ್ಟ್ನೇ ನಾದಿನಿ ಅಣ್ಣ ತಮ್ಮಗಳಿಗೆ ಕೊಟ್ಟಿರೋದು. ಫಸ್ಟ್ನೇ ನಾದಿನಿ ಹಸ್ಬೆಂಡು ನಿಮಗೆ ಗೊತ್ತಿರೋಂಗೆ ಮಿಲ್ಟ್ರಿಲಿದ್ದಾರೆ. ಇವನು ಇಲ್ಲೇ ಕಾನ್ವೆಂಟಿಗೆ ಹೋಗ್ತಾನೆ. ಫಸ್ಟ್ನೇ ನಾದಿನಿಗೆ 2 ಮಕ್ಕಳು, ಲಾಸ್ಟ್ನೇ ನಾದಿನಿಗೆ ಒಬ್ಬಳೇ ಮಗಳು. ನೋಡಿ ಇಲ್ಲಿ ಹೋಗ್ತಾ ಇದ್ದೀವಿ ದೇವಸ್ಥಾನದೊಳಗೆ ಕಾಯಿ ಹೊಡ್ಕೊಂಡು. ಇಲ್ಲಿ ನಮ್ಮ ಸಖಿ ಕಾಯಿ ಹೊಡೆದಿದ್ವಲ್ಲ ಅದ್ರ ನೀರು ಕುಡಿಸ್ತಾರೇನೋ ಅಂತ ನೋಡ್ತಿದ್ದಾಳೆ ಪಾಪ. ಇವಳು ನಮ್ಮ ನಾದಿನಿ ಮಗಳು ಸುಪ್ರೀತಾ, ಇವಳು ನಮ್ಮ ನಾದಿನಿ ಇಲ್ಲಿರೋದು. ನೋಡಿ ಇವಾಗ ದೇವ್ರು ತೋರಿಸ್ತಾ ಇದ್ದಾನೆ. ಇದು ಉಂಡಿ ಹಾಕೋರೆಲ್ಲ ಕಾಣಿಕೆ ಉಂಡಿ ಹಾಕೋದು ದೇವರಿಗೆ. ನಾವು ಕೊಟ್ಟಿರೋದನ್ನೆಲ್ಲ ಪೂಜಾರಿ ಎಲ್ಲ ತಗೊತಾ ಇದ್ದಾರೆ ನೋಡಿ. ದೇವ್ರು ಕಾಣಿಸ್ತಾ ಇದೆಯಲ್ಲ ನಿಮಗೆ. ಅಲ್ಲಿ ವಿಡಿಯೋ ಮಾಡಬೇಡ್ರಿ ಅಂತ ಹೇಳ್ತಿದ್ರು ನೋಡಿ. ನಾವಿವಾಗ ಮಂಗಳಾರತಿ ತಗೊಂಡು ತೀರ್ಥ ಎಸ್ಕೊತಾ ಇದ್ದೀವಿ ದೇವಸ್ಥಾನದಲ್ಲಿ. 3 ಮಂತ್ಸ್ ಆಗಿತ್ತಲ್ಲ ಪಾಪುಗೆ, ಅದಕ್ಕೆ ಕರ್ಕೊಂಡೋಗಿ, ಅದು ಶ್ರಾವಣದ್ವಾರ ಅಲ್ಲ, ಅದಕ್ಕೆ ಸ್ಪೆಷಲಾಗಿ ಇರುತ್ತೆ ಹೋಗೋಣ ಅಂತೇಳಿ ಬಂದಿದ್ವಿ ನೋಡಿ. ನಮ್ಮ ಮಕ್ಕಳಿಗೆಲ್ಲ ಅಲ್ಲಿ ತೀರ್ಥ ಇಸ್ಕೊಂಡು ಕುಡಿಸ್ತಾ ಇದ್ದೀವಿ. ಏನಂದರೆ ಷಣ್ಮುಖ ದೇವಸ್ಥಾನಕ್ಕೆ ಹೋದರೆ ಒಂಥರ ಏನೋ ಖುಷಿ, ನೆಮ್ಮದಿಯಾಗಿರುತ್ತೆ. ನಾವು ಅಲ್ಲಿ ಒಂದು 10 ನಿಮಿಷ ಅಲ್ಲೇ ಕೂತ್ಕೊಂಡು ದೇವಸ್ಥಾನದಿಂದ ಬಂದ್ವಿ.
ನೋಡಿ ಇಲ್ಲಿ ನಾವು ಕೈ ಮುಗಿತಾ ಇದ್ದೀವಿ ಇಲ್ಲಿ. ಇವನು ವಿಡಿಯೋ ಮಾಡ್ತಿದ್ದಾನೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ನೀಟಾಗಿ ಮಾಡು ಅಂತ ಹೇಳಿದ್ದೆ, ಅದಕ್ಕೆ ಮಾಡ್ತಿದ್ದಾನೆ. ಈ ಒಂದು ರೌಂಡ್ ಹಾಕೋಣ ಅಂತೇಳಿ ದೇವಸ್ಥಾನ ಸುತ್ತರಿತಾ ಇದೀವಿ ನೋಡಿ. ಇಲ್ಲಿ ಯಾರೋ ಹೋಮ ಸುಡಿಸ್ತಾ ಇದ್ರು, ಅವ್ರೇನ ಹರಕೆ ಮಾಡ್ಕೊಂಡಿರ್ತಾರಲ್ಲ ಅದಕ್ಕೆ. ಇಲ್ಲಿ ನೋಡಿ ಇದು ಗಣೇಶನ ಇಟ್ಟಿದ್ದಾರೆ ದೇವಸ್ಥಾನದೊಳಗಡೆನೆ. ನಾವು ಅದನ್ನು ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ, ನಾನು ನನ್ನ ಮಕ್ಕಳು ನಮ್ಮ ನಾದಿನಿ ಎಲ್ಲ. ನಮ್ಮ ಅತ್ತೆ ಆಲ್ರೆಡಿ ಬಂದು ಪ್ರದಕ್ಷಿಣೆ ಹಾಕಿದ್ರು, ಅದಕ್ಕೆ ನಾವು ಪ್ರದಕ್ಷಿಣೆ ಹಾಕೊಂಡು ಬರ್ತಾ ಇದ್ದೀವಿ. ಇದು ಗಣೇಶ. ನೆಕ್ಸ್ಟ್ ದೇವಸ್ಥಾನ ಸುತ್ತರಿತಾ ಇದ್ದೀವಿ ನೋಡಿ. ಇದು ಹಿಂದ್ಗಡೆ ಭಾಗ ಹೇಳಿದ್ನಲ್ಲ ಅವಾಗಲೇ, ಸೇಮ್ ಡಿಟ್ಟು ಇದರಲ್ಲಿ ಪಾವಗಡದಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿನೇ ಇಲ್ಲಿ ಇದೆ. ಅಲ್ಲಿ ದೊಡ್ಡದು, ಇಲ್ಲಿ ಚಿಕ್ಕದಾಗಿದೆ ನೋಡ್ರಿ. ನನ್ನ ಮಕ್ಕಳು ನಾವು ಎಲ್ಲ ಸುತ್ತರ್ಕೊಂಡು ದೇವಸ್ಥಾನ. ನನ್ನ ಮಗಳು ನೋಡಿ ಇಲ್ಲಿ ಎಲ್ಲ ಫೋಟೋ ಹೋಗೆಲ್ಲ ಕೈ ಮುಗಿತಾ ಇದ್ದಾಳೆ. ಅವಳಿಗೆ ನಮ್ಮೂರಲ್ಲಿ ಒದ್ದಿಕೆರೆಗೆ ಹೋದ್ರೂ ಅವಳು ಅಷ್ಟೇ, ಅದೇ ಥರನೇ ಮುಗಿತಾಳೆ ನೋಡಿ. ಇವಾಗೆಲ್ಲ ರೌಂಡ್ ಹಾಕಿದ್ದು ಮುಗೀತು. ಇವಾಗ ಇಲ್ಲಿ ಎಲ್ಲ ಕೂತ್ಕೊಂಡಿದ್ದೀವಿ ನೋಡಿ, ನಮ್ಮ ಫ್ಯಾಮಿಲಿ ಫುಲ್. ನಾನು, ನಮ್ಮ ಅತ್ತೆ, ನಮ್ಮ ಪಾಪು, ನಮ್ಮ ನಾದಿನಿ, ನಮ್ಮ ಶ್ರೀ, ನಮ್ಮ ಸಖಿ, ದೊತ್ತಿ, ಇವಳು ಸುಪ್ರಿಯ ಫಸ್ಟಿಗೆ ಕಾಣಿಸ್ತಾ ಇರೋದು. ಎಲ್ಲರೂ ಕೂತ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟು ಇಲ್ಲಿ ಅದೇ ಪಕ್ಕದಲ್ಲಿ ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಇದೆಯಲ್ಲ, ಆ ದೇವಸ್ಥಾನ, ಅದು ದೇವರಿದೆ ಇಲ್ಲಿ. ಅದಕ್ಕೆ ಅಲ್ಲಿ ಕೈ ಮುಗಿಯೋಣ ಅಂತೇಳಿ ಬಂದಿದ್ದೀವಿ ನೋಡಿ. ಇಲ್ಲಿ ತೀರ್ಥ ಇಸ್ಕೊತಿದ್ದೀವಿ ಇಲ್ಲೂ. ನನ್ನ ಮಕ್ಕಳಿಗೆ ಅವರು ಸ್ವಾಮಿಯರು ಬಾಯಲ್ಲೇ ಹಾಕಿದ್ರು, ಕೈಯಲ್ಲಿ ಹಿಡ್ಕೊಂಡು ಕುಡಿಯೋಕ್ಕೆ ಬರಲ್ಲ ಅಂತೇಳಿ. ಇವಾಗ ನೋಡಿ ಇಲ್ಲೂ ಸ್ವಲ್ಪ ಕೈ ಮುಗಿದ್ಬಿಟ್ಟು ಅದ್ರ ಪಕ್ಕದಲ್ಲೇ ಇದೆ ಷಣ್ಮಹಾತ್ಮನ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಈ ದೇವಸ್ಥಾನ ಇದೆ. ಅದಕ್ಕೆ ಇಲ್ಲಿ ಕೈ ಮುಗಿದು ಮಂಗಳಾರತಿ ಮಾಡಿಸ್ಕೊಂಡು ನಾವು ಹೂವು ಎಲ್ಲ ಇಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ನಮ್ಮ ಶ್ರೀ ವಿಡಿಯೋ ಮಾಡ್ತಿದ್ದಾನೆ. ಇದು ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಹೇಳಿದ್ನಲ್ಲ, ಆ ದೇವರು ಕಾಣಿಸ್ತಾ ಇದೆಯಲ್ಲ ನೋಡಿ. ಇದು ನಾಯಕನಹಟ್ಟಿ ತಿಪ್ಪೇಸ್ವಾಮಿ. ಇದು ಈ ಕಡೆ ಹೊಸದಾಗಿ ಮಾಡಿದ್ದಾರೆ ದೇವಸ್ಥಾನ, ಇನ್ನು ಆ ಕಡೆ ಇಟ್ಟಿಲ್ಲ ದೇವ್ರನ್ನ. ಅದೆಲ್ಲ ಕಂಪ್ಲೀಟ್ ಆದಮೇಲೆ ಇರ್ತಾರೆ. ಇದು ಷಣ್ಮಹಾತ್ಮ ದೇವಸ್ಥಾನ ಹೊರಗಡೆ ಇರೋದು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನೆಕ್ಸ್ಟು ನಾವು ಮನೆಗೆ ಬಂದಮೇಲೆ ಅಲ್ಲಿ ಹೂವು ಎಲ್ಲ ಕಾಯಿ ಕೊಟ್ಟಿದ್ರಲ್ಲ, ಅದನ್ನೆಲ್ಲ ಮನೇಲಿಟ್ಟು ಮತ್ತೆ ಪೂಜೆ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿದ್ವಿ. ಇವತ್ತಿನ ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.